ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದಿದೆ. ಮಗಳಿಂದಲೇ ತಾಯಿಯನ್ನ ಹತ್ಯೆಗೈಯಲಾಗಿದೆ. ಕಾಕಿ ತನಿಖೆಯನ್ನು ಶುರು ಮಾಡಿದೆ. ಈಗಾಗಲೇ ಪ್ರಿಯಕರ ಹಾಗೂ ಆತನ ಸ್ನೇಹಿತರ ಜೊತೆ ಸೇರಿ ಹೆತ್ತ ತಾಯಿಯನ್ನೇ ಕೊಂದು ಹಾಕಿದ್ದಾಳೆ ಕ್ರೂರಿ ಮಗಳು. ಪೊಲೀಸರ ತನಿಖೆಯಲ್ಲಿ ಕೃತ್ಯದ ಮತ್ತಷ್ಟು ಅಂಶಗಳಿಗಾಗಲೇ ಬೆಳಕಿಗೆ ಬಂದಿದೆ. ಕೊಲೆ ಮಾಡಿ ಅಜ್ಜಿ ಮನೆಯಲ್ಲಿ ಕಥೆಯನ್ನ ಕಟ್ಟಿದ್ದಂತೆ ಪಾಪಿ ಮಗಳು. ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಿತ್ತು ಈ ಅಪ್ರಾಪ್ತರ ಟೀಮ್. ಅಮ್ಮ ಮನೆಯಲ್ಲಿರುವಾಗ ಸ್ನೇಹಿತರು ಮನೆಗೆ ಬಂದಿದ್ರು. ಪೊಲೀಸರಿಗೆ ಹೇಳ್ತೀನಿ ಅಂತ ನನ್ನಮ್ಮ ಹೆದರಿಸಿದ್ರು. ಈ ವೇಳೆ ಕುತ್ತಿಗೆಗೆ ಟವಲ್ ಬಿಗಿದು ಉಸಿರುಗಟ್ಟಿಸಿದ್ರು. ನಂತರ ಎಳೆದುಕೊಂಡು ಸೀರೆಯಿಂದ ಫ್ಯಾನ್ಗೆ ನೇಣು ಹಾಕಿದ್ರು. ವಿಚಾರ ಯಾರಿಗೂ ಹೇಳ್ಬೇಡ ಅಂತ ನನ್ನನ್ನ ಹೆದರಿಸಿದ್ರು ಅಂತ ಈಕೆ ಕಥೆಯನ್ನ ಕಟ್ಟಿದ್ರು. ನಂತರ ನಾನು ನನ್ನ ಸ್ನೇಹಿತಿಯ ಮನೆಗೆ ಹೋಗಿದ್ದೆ ಅಂತ ವಿಚಾರಣೆಯ ವೇಳೆ ತಾಯಿಯ ಮರ್ಡರ್ ಮಿಸ್ಟ್ರಿಯನ್ನ ಈಗ ಬಯಲು ಮಾಡ್ತಾ ಇರುವಂತದ್ದು. ತನ್ನ ಪ್ರಿಯಕರನ ಜೊತೆ ಸೇರಿ ಜೊತೆಗೆ ಆತನ ಸ್ನೇಹಿತರೊಟ್ಟಿಗೆ ಸೇರಿ ತನ್ನ ಹೆತ್ತ ತಾಯಿಯನ್ನೇ ಮಗಳಲ್ಲಿ ಕೊಂದು ಹಾಕಿರುವಂತಹ ಘಟನೆ ಇದು. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಟೇಕ್ ಬೆಂಗಳೂರಲ್ಲಿ ಮಗಳು ಮತ್ತು ಆಕೆಯ ಪ್ರಿಯಕರ ಜೊತೆಗೆ ಆತನ ಸ್ನೇಹಿತರು ಸೇರಿ ಓರ್ವ ಮಹಿಳೆಯನ್ನ ಕೊಲೆ ಮಾಡಿರುವಂತಹ ಘಟನೆ ಉತ್ತರಹಳ್ಳಿಯಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಶನಿವಾರ ಸಂಜೆ ಇದೇ ಒಂದು ಮನೆಯ 3 ಅಂತಸ್ತಿನ ಕಟ್ಟಡ ಏನಿದೆ, ಈ ಕಟ್ಟಡದ 2ನೇ ಫ್ಲೋರ್ನಲ್ಲಿ ವಾಸವಾಗಿದ್ದ ನೇತ್ರಾವತಿ ಎಂಬ 34 ವರ್ಷದ ಮಹಿಳೆಯನ್ನ ಆಕೆಯ ಪುತ್ರಿ, ಅಪ್ರಾಪ್ತಿಯಾಗಿರುವ ಪುತ್ರಿ ಮತ್ತು ಅಪ್ರಾಪ್ತ ಪ್ರಿಯಕರ ಜೊತೆಗೆ ಅಪ್ರಾಪ್ತ ಸ್ನೇಹಿತರೆಲ್ಲ ಸೇರಿ ಕೊಲೆಯನ್ನ ಮಾಡಿರುವಂಥದ್ದು. ಶನಿವಾರ ಅಂದರೆ ಈ ನೇತ್ರಾವತಿ ಮಗಳಿಗೆ ಒಬ್ಬ ಲವರ್ ಇರ್ತಾನೆ. ಆ ಲವರ್ ಜೊತೆ ಆಗಾಗ ಆಕೆ ಮನೆಗೆ ಬರ್ತಿರ್ತಾಳೆ. ಆದರೆ ಈ ವಿಚಾರವಾಗಿ ನೇತ್ರಾವತಿ ಮತ್ತು ಮಗಳಿಗೂ ಸಹ ಗಲಾಟೆ ಆಗ್ತಾ ಇರುತ್ತೆ. ಶನಿವಾರವೂ ಕೂಡ ಮಗಳು ಮನೆಗೆ ಆಕೆಯ ಪ್ರಿಯಕರ ಜೊತೆಗೆ ಆತನ ಸ್ನೇಹಿತರನ್ನ ಕರ್ಕೊಂಡು ಬಂದಾಗ ಮಲಗಿದ್ದಂತಹ ನೇತ್ರಾವತಿಗೆ ಎಚ್ಚರ ಆಗಿ ಗಲಾಟೆ ಆಗುತ್ತೆ. ಈ ಗಲಾಟೆ ವೇಳೆ ಎಲ್ಲರೂ ಅಪ್ರಾಪ್ತರು 5 ಜನ ಆರೋಪಿಗಳು ಸಹ ಸೇರಿ ಆಕೆಯ ಬಾಯಿಯನ್ನ ಬಲವಂತವಾಗಿ ಮುಚ್ಚುತ್ತಾರೆ. ಬಳಿಕ ಆಕೆಯ ಕುತ್ತಿಗೆಗೆ ಟವಲ್ನಿಂದ ಬಿಗಿದು ಆಕೆಯನ್ನ ಕೊಲೆಯನ್ನ ಮಾಡ್ತಾರೆ. ಬಳಿಕ ಎಲ್ಲರೂ ಗಾಬರಿಯಾಗಿ ಆಕೆಯ ಕೊಲೆ ಏನಿರುತ್ತೆ ಅದನ್ನ ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ಆ ಪ್ಲಾನ್ ಪ್ರಕಾರ ಆಕೆಯ ಕುತ್ತಿಗೆಗೆ ಸೀರೆಯನ್ನ ಬಿಗಿದು ಫ್ಯಾನಿಗೆ ನೇತಾಕಿ ಮಗಳ ಸಮೇತ ಎಲ್ಲರೂ ಸಹ ಮನೆಯಿಂದ ಎಸ್ಕೇಪ್ ಆಗ್ತಾರೆ. ಭಾನುವಾರ ಮತ್ತು ಸೋಮವಾರ ನೇತ್ರಾವತಿ ಅವರ ಅಕ್ಕ ಕರೆ ಮಾಡಿದಾಗ ನೇತ್ರಾವತಿ ಆಗಲಿ ಅಥವಾ ಆಕೆಯ ಮಗಳಾಗಲಿ ಯಾರು ಸಹ ಕರೆಯನ್ನು ಸ್ವೀಕರಿಸಲ್ಲ. ಹೀಗಾಗಿ ಆಕೆಗೆ ಡೌಟ್ ಬಂದು ಮನೆಯ ಬಳಿ ಬಂದು ಪರಿಶೀಲನೆ ಮಾಡಿದಾಗ ಕಿಟಕಿ ಮುಖಾಂತರ ನೋಡಿದಾಗ ನೇತ್ರಾವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಇರುವುದು ಪತ್ತೆ ಆಗುತ್ತೆ. ಬಳಿಕ ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದಾಗ ಸೋಮವಾರ ಪೊಲೀಸರು ಸಹ ಬಂದು ಇದೊಂದು ಆತ್ಮಹತ್ಯೆ ಆಗಿರ್ಬೋದು ಅಂತ ಹೇಳಿ ಒಂದು ಅನುಮಾನಾಸ್ಪದ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರ್ತಾರೆ. ಇದೇ ವೇಳೆ ಮಗಳು ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರಲ್ಲ. ಹೀಗಾಗಿ ನೇತ್ರಾವತಿ ಅವರ ಅಕ್ಕ ಮಗಳು ಅಂದ್ರೆ ನೇತ್ರಾವತಿ ಅವರ ಮಗಳು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಬುಧವಾರ ದೂರನ್ನ ನೀಡ್ತಾರೆ. ಆ ದೂರಲ್ಲೂ ಸ್ವಲ್ಪ ಪೊಲೀಸರಿಗೆ ಇನ್ನಷ್ಟು ಡೌಟ್ ಬರುತ್ತೆ. ಹೀಗಾಗಿ ಆಕೆಯ ಕಾಲ್ ಡೀಟೇಲ್ಸ್ ಅನ್ನ ತೆಗೆದು ಪರಿಶೀಲನೆ ಮಾಡಿದಾಗ ನೇತ್ರಾವತಿ ಮಗಳು ಒಬ್ಬ ಹುಡುಗನ ಜೊತೆ ಹೆಚ್ಚಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಗೊತ್ತಾಗುತ್ತೆ. ಬಳಿಕ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಈ ಕೊಲೆಯ ವಿಚಾರವೆಲ್ಲ ಬಯಲಿಗೆ ಬರುತ್ತೆ. ಇದ್ರ ಜೊತೆಗೆ ಆಕೆ ಏನಿದೆ ನೇತ್ರಾವತಿ ಮಗಳು ಅಜ್ಜಿ ಮನೆಗೆ ಬರ್ತಾಳೆ. ನಿನ್ನೆ ಅಜ್ಜಿ ಮನೆಗೆ ಬಂದು ಇಲ್ಲೊಂದು ಯಾರೋ ಬಂದು ನನ್ನ ಸ್ನೇಹಿತರು ಬಂದು ಚಾಕುವನ್ನ ತೋರಿಸಿ ಈ ರೀತಿಯಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿರು, ನಾನು ಸಹ ಗಾಬರಿಯಿಂದ ಬೇರೆ ಎಲ್ಲ ಹೋಗಿದೆ ಅಂತ ಹೇಳಿ ಒಂದು ಕಥೆಯನ್ನು ಕಟ್ತಾಳೆ. ಆದರೆ ಅಷ್ಟೊತ್ತಿಗಾಗಲೇ ಪೊಲೀಸರಿಗೆ ಎಲ್ಲ ವಿಚಾರವೂ ಸಹ ಗೊತ್ತಾಗಿದೆ. ಹೀಗಾಗಿ ಐವರು ಅಂದರೆ ನೇತ್ರಾವತಿ ಮಗಳು ಮತ್ತು ಆಕೆಯ ಪ್ರಿಯಕರ ಜೊತೆಗೆ ಆತನ 3 ಸ್ನೇಹಿತರು ಎಲ್ಲರೂ ಸುಮಾರು 17-16 ವರ್ಷದ ಅಪ್ರಾಪ್ತರಾಗಿದ್ದಾರೆ. ಎಲ್ಲರನ್ನೂ ಸಹ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜಗನ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.